ಸಹ ಶಿಕ್ಷಕರ ಜೊತೆ ಜಗಳ ಆಗಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದಾವಣಗೆರೆಯ ಹರಿಹರ ತಾಲೂಕು ಕೊಕ್ಕನೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಹ ಶಿಕ್ಷಕರ ಹಾಗೂ ಮುಖ್ಯ ಶಿಕ್ಷಕರ ನಡುವೆ ಜಗಳ ಆಗಿತ್ತು. ಈ ಹಿನ್ನೆಲೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ಬಿಆರ್ಸಿ ಹಾಗೂ ಎಸ್ಟಿಎಂಸಿ ನೇತೃತ್ವದಲ್ಲಿ ಒಂದು ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಗಲಾಟೆ ಆಗಿತ್ತು. ಸಭೆಯಿಂದ ಅರ್ಧಕ್ಕೆ ಎದ್ದು ಹೋಗಿದ್ದಂತ ಮುಖ್ಯ ಶಿಕ್ಷಕ ಜಯಪ್ಪ ಶೌಚಾಲಯಕ್ಕೆ ತೆರಳಿ ವಿಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದರು. ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ರು. ಇಲ್ಲಿನ ಗ್ರಾಮಸ್ಥರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ದುರಾದೃಷ್ಟವಶಾತ್ ಮುಖ್ಯ ಶಿಕ್ಷಕ ಸಾವನ್ನಪ್ಪಿದ್ದಾರೆ. ಹೀಗೆ ಒಂದು ಸಭೆಯಲ್ಲಿ ಏನೋ ಗಲಾಟೆ ಆಗಿತ್ತು. ಈ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ವಿಷ ಸೇವಿಸಿ. ಮೊದಲನೇದಾಗಿ ನಿನ್ನೆ ಒಂದು ಸಭೆ ಆಗಿರುತ್ತೆ ಬಿಆರ್ಸಿ ಹಾಗೂ ಎಸ್ಟಿಎಂಸಿ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕನ ನಡುವೆ ಸಹ ಶಿಕ್ಷಕರ ಜೊತೆ ಜಗಳ ಆಗುತ್ತೆ. ನೀವು ಎಸ್ ಸಿ ಅವ್ರು ನೀವು ಅಂತೇಳಿ ನಮ್ಮ ಜಾತಿನಿಂದನೇ ಮಾಡಿದ್ದಾರೆ. ನಮ್ಮ ಅಪ್ಪಂಗೆ ಹೆಣ್ಮಕ್ಳು ಅಡುಗೆ ಡಿಪಾರ್ಟ್ಮೆಂಟ್ ಇರೋರೆಲ್ಲ ಅವೆಚ್ಚ ಶಬ್ದಗಳನ್ನ ಮಾತಾಡ್ಸಿದ್ದಾರೆ. ಒಂದು ರೆಸ್ಪೆಕ್ಟ್ ಇಲ್ಲ, ಒಂದು ಗಂಡು ಮಕ್ಳಿಗೆ ಮಾತಾಡ್ಸೋ ರೀತಿ ಇಲ್ಲ. ಯಾವನೋ ನೀನು ಹೋಗೋ ಬಾರ ಅಂತೆಲ್ಲ ಮಾತಾಡ್ಸಿದ್ದಾರೆ. ಭಾಳ ಕೆಟ್ಟದಾಗ ಒಂದು ಮನುಷ್ಯನ ಗೌರ್ಮೆಂಟ್ ಎಂಪ್ಲಾಯ್ ಏನು ಒಂದು ಮರ್ಯಾದೆ ಕೊಡಬೇಕು, ಒಂದು ಡಿಗ್ನಿಟಿ ಕೊಡಬೇಕು, ಯಾವುದು ಕೊಟ್ಟಿಲ್ಲ ಸರ್. ನಮ್ಮ ಅಪ್ಪ ಅವರು ಒಳಗೆ ಕುಗ್ಗಿ 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 ಈ ನಿರ್ಧಾರಕ್ಕೆ ಬಂದಿರೋದು. ನಮ್ಮಪ್ಪ ಅಂತ ವ್ಯಕ್ತಿನೇ ಅಲ್ಲ, ಅವರಿಂದನೇ ಸಾವಾಗಿರೋದು. ನಮ್ಮ ಅಪ್ಪಗೆ ನಮಗೆ ನ್ಯಾಯ ಸಿಗ್ತದೆ. ನಿನ್ನೆ ಏನಾದರೂ ಫೋನ್ ಮಾಡಿದ್ರಮ್ಮ? ಫೋನ್ ಮಾಡಿದ್ರು. ನಿನ್ನೆ ಏನು ಮಾತಾಡಿದ್ರು? ಫೋನ್ ಮಾಡಿ ಯಾರೋ ಬೇರೆಯವ್ರು ಮಾತಾಡಿದ್ರು ಸರ್. ನಮ್ಮ ತಂದೆ ಫೋನಲ್ಲಿ ಬೇರೆಯವ್ರು ಮಾತಾಡಿ ಹಿಂಗೆ ವಿಷ ಕುಡಿದ್ಬಿಟ್ಟಿದ್ದಾರೆ, ಎದುರಂಥದ್ದೇನಿಲ್ಲ, ಎಲ್ಲ ವಾಮಿಟ್ ಮಾಡಿಸಿದ್ದೀವಿ, ಅಡ್ಮಿಟ್ ಮಾಡಿಸ್ತೀವಿ, ನೀವೇಂತೆಲ್ಲ ಕೆಡ್ಸ್ಕೊಬಿಟ್ರಿ ಅಷ್ಟೊತ್ತಿಗೆ ನಮ್ಮ ತಂದೆಯವರ ಫೋನ್ ಇಸ್ಕೊಂಡು ಮಾತಾಡಿದ್ರು. ಇಲ್ಲ, ನಂದು ವಿಷ ಕುಡಿದಿರೋದಕ್ಕೆ ಇವರೇ ಕಾರಣ, ನನಗೆ ಭಾಳ ಕಿರುಕುಳ ಕೊಟ್ಟಿದ್ದಾರೆ, ನನಗೆ ಮಾನಸಿಕ ಹಿಂಸೆ ಮಾಡಿದ್ದಾರೆ, ನನ್ನ ಸ್ಟಾಫ್ಸ್ ಕೊಲೀಗ್ಸ್ ಆಗಿರ್ಬೋದು, ಅಡುಗೆ ಡಿಪಾರ್ಟ್ಮೆಂಟ್ ಎಲ್ಲರೂ ನನಗೆ ಕಿರುಕುಳ ಮಾಡಿದ್ದಾರೆ, ನನ್ನ ಸಾವಿಗೆ ಇವರೇ ಕಾರಣ ಅಂತ ಅವರೇ ಖುದ್ದಾಗಿ ನಮ್ಮ ಹತ್ರ ಹೇಳಿದ್ದಾರೆ ಸರ್. ಸರ್ ಮುಂಚೆ ಹೆಡ್ ಮಾಸ್ಟರ್ ಇದ್ರು ಅವರು, ಅವ್ರ ಜಾಗಕ್ಕೆ ನಮ್ಮ ತಂದೆಯವ್ರು ಬಂದರು. ಅವ್ರ ಹೆಸರು ಶ್ರೀಕಾಂತ್ ಅಂತ ಹೇಳಿ. ಅವ್ರದ್ದು ವಿಪರೀತ ಟಾರ್ಚರ್ ಅಂತೆ ಸರ್. ಎಲ್ಲರದ್ದು ಟಾರ್ಚರ್ ಇದ್ರೆ ಅದರಲ್ಲಿ ಅವ್ರದ್ದಂತೂ ಎಕ್ಸ್ಟ್ರಾ. ಅವರೆಲ್ಲ ಕಳ್ತನ ಮಾಡೋದು ಇದು ಮಾಡೋದು ಮಾಡ್ತಿದ್ದಕ್ಕೆ ಇವರು ಎಲ್ಲ ಕಂಟ್ರೋಲ್ ಮಾಡಿ ಆ CC ಕ್ಯಾಮ್ರಾ ಅವೆಲ್ಲ ಹಾಕ್ಸಿದ್ದಕ್ಕೆ ಇವ್ರ ಮೇಲೇ ಅದು ಹರಾಜಾಕಿ ಈ ರೀತಿ ಎಲ್ಲ ಮಾಡ್ತಿದ್ರು ಸರ್. ಜನವರಿ ತಿಂಗಳಿಂದನೂ ಮನೇಲಿ ಬಂದು ಮಾನಸಿಕ ಹಿಂಸೆ ಸರ್. ಮನೇಲಿ ಬಂದು ಸುಮ್ಮನೆ ಒಂದ್ ಹತ್ರ ಕುತ್ಕೊಂಡ್ಬಿಡೋರು, ಮಕ್ಕಳ ಹತ್ರ ಮಾತಾಡ್ತಿರ್ಲಿಲ್ಲ, ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ. ನಾವು ಅಲ್ಲಿಗೂ ಒಂದು 100 ಸಲ ಹೇಳಿದ್ದೀವಿ, ಅವ್ರು ಹೆಂಗಾರ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ, ಹೋದ್ರೆ ಹೋಗ್ಲಿ ಅಂತ ಅಂದ್ರೂ ಅವರು ಏನಾದ್ರು ಸರ್ಕಾರ ಕೊಡುತ್ತೆ ಮಕ್ಕಳಿಗೆ ನಾವು ಮೋಸ ಮಾಡಬಾರ್ದು. ಸರ್ಕಾರ ನಮಗೂ ಸಂಬಳ ಕೊಡುತ್ತೆ, ಆ ಸಂಬಳಕ್ಕೆ ನಾವು ನಿಯತ್ತಾಗಿರ್ಬೇಕು. ಆ ಮಕ್ಕಳಿಗೆ ಯಾಕೆ ಮೋಸ ಮಾಡ್ಬೇಕು? ನಮಗೂ ಕೊಡುತ್ತಲ್ಲ ಸಂಬಳ, ಅದರೆಲ್ಲ ಸಾಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ಇಲ್ಲಿ ನಿನ್ನೆ ಒಂದು ಸಭೆ ಆಗಿತ್ತು. ಈ ಸಭೆಯಲ್ಲಿ ಗಲಾಟೆ ಆಗಿತ್ತು. ಅದಾದ ನಂತರ ಇವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾವ ವಿಚಾರಕ್ಕೆ ಗಲಾಟೆ ಆಗಿತ್ತು, ಏನಿತ್ತು ಘಟನೆ ಅಂತ? ರಾಮ್ ಪ್ರಸಾದ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಎಸ್, ಹೀಗೆ ನಿನ್ನೆ ಒಂದು ಸಭೆ ಆಗಿರುತ್ತೆ. ಅದಾದ ನಂತರ ಮುಖ್ಯ ಶಿಕ್ಷಕ ಅದರ ಜೊತೆಗೆ ಸಹ ಶಿಕ್ಷಕರ ಜೊತೆ ಒಂದು ಗಲಾಟೆ ಆಗಿತ್ತು. ಅದಾದ ನಂತರ ಈ ರೀತಿಯಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಅವರ ಕುಟುಂಬಸ್ಥರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ನಾವು ಗಮನಿಸಬಹುದು. ಅಂದ್ರೆ ಜಾತಿ ನಿಂದನೆ ಮಾಡ್ತಾ ಇದ್ರು ಅನ್ನುವಂಥದ್ದು, ಬಹಳ ನೊಂದಿದ್ರು ಆ ಒಂದು ವಿಚಾರದಿಂದ. ನಮ್ಮ ತಂದೆಗೆ ಜಾತಿ ನಿಂದನೆ ಮಾಡ್ತಾ ಇದ್ರು, ಹಾಗಾಗಿ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇತ್ತು. ಈ ಒಂದು ಮಾತಿಂದ ಅಥವಾ ಈ ಒಂದು ವಿಚಾರದಿಂದ ಅವರು ಬೇಸತ್ತು ಹೋಗಿದ್ರು. ಬಹುಶಃ ಇದೇ ಕಾರಣದಿಂದ ಅವರಿಂದಲೇ ನಮ್ಮ ತಂದೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗಲೂ ಕೂಡ ಗೊತ್ತಾಗಬೇಕಾಗತ್ತೆ ಯಾವ ಒಂದು ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ನಿನ್ನೆ ಸಭೆಯಲ್ಲಿ ಗಲಾಟೆ ಆಗಿತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಏನು ಗಲಾಟೆ ಆಗಿತ್ತು, ಯಾವ ವಿಚಾರಕ್ಕೆ ಕಿರಿಕಾಗಿತ್ತು ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನು ದಾವಣಗೆರೆಯ ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕೊಕ್ಕನೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿರುವಂತಹ ಜಯಪ್ಪ ಅವರು ಏನು ಶಾಲೆಯ ಶೌಚಾಲಯದಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದು, ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿ ಮೃತಪಟ್ಟಿದ್ದಾರೆ. ಏನು ಆ ಜಯಪ್ಪ ಅವರು ಮುಖ್ಯ ಶಿಕ್ಷಕರಾಗಿದ್ದು ಆ ಶಾಲೆಯ ಅಭಿವೃದ್ಧಿಗಾಗಿ ವಿವಿಧ ಕಾಮಗಾರಿಗಳನ್ನ ಮಾಡಿದ್ದು. ಆದ್ರೆ ನಿನ್ನೆ SDMC ಹಾಗೂ ಶಾಲೆಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ನಡೆಸಲಾಗಿತ್ತು. ಈ ವೇಳೆ ಸಹ ಶಿಕ್ಷಕರು ಜಯಪ್ಪ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ದಾರೆ. ಏನು ಅಧಿಕಾರ ದುರ್ಬಳಕೆ ಮಾಡಿದ್ದೀರಾ, ಅನುದಾನದ ತಾರತಮ್ಯ ಮಾಡಿದ್ದೀರಾ, ಈ ರೀತಿ ಏನು ಏನು ಸಭೆಯಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಯಪ್ಪ ಅವರು ಮಾನಸಿಕವಾಗಿ ಕುಗ್ಗಿದ್ರು ಅಂತ ಹೇಳಲಾಗ್ತಿದೆ. ತಕ್ಷಣ ಏನು ಅವರು ಅಲ್ಲಿಂದ ಸಭೆಯಲ್ಲಿಂದ ಎದ್ದು ಹೋಗಿ ಶೌಚಾಲಯಕ್ಕೆ ಹೋಗಿ ಏನು ವಿಷವನ್ನು ಸೇವನೆ ಮಾಡಿದ್ದಾರೆ ಅಂತ ಒಂದು ಹೇಳಿಕೆ ಕಂಡು ಬಂತು. ಅವರನ್ನ ಏನು ದಾವಣಗೆರೆಯ
ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಸಹ ಚಿಕಿತ್ಸೆ ಫಲಕಾರಿಯಾಗಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಈ ಬಗ್ಗೆ ಏನು ದೂರು ದಾಖಲಾಗಿದ್ದು ಏನು ಹರಿಹರ ಗ್ರಾಮಾಂತರ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ರೋಷಿನಿ. ಎಸ್ ರಾಮಪ್ರಸಾದ್, ಈಗ ಅವರ ಕುಟುಂಬಸ್ಥರು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾ ಇದ್ರು ಅಂತಂದ್ರೆ ಜಾತಿ ನಿಂದನೆ ಮಾಡ್ತಾ ಇದ್ರು. ಯಾವಾಗ್ಲೂ ಆ ಒಂದು ವಿಚಾರದಿಂದ ಅವರು ತುಂಬಾ ನೊಂದು ಹೋಗಿದ್ರು, ಬೇಸತ್ತು ಹೋಗಿದ್ರು, ಹಾಗಾಗಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸತ್ಯ ಇರ್ಬೋದು? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ರೋಷಿಣಿ, ಈ ಬಗ್ಗೆ ಏನು ಈಗ ಸದ್ಯ ದಾವಣಗೆರೆ ಹರಿಹರ ತಾಲೂಕಿನ ಗ್ರಾಮಾಂತರ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಏನು ಮೃತ ಜಯಪ್ಪ ಅವರ ಕುಟುಂಬಸ್ಥರು ನೀಡಿರುವಂತಹ ಏನು ದಾಖಲೆಗಳನ್ನ ಮತ್ತು ಹೇಳಿಕೆಗಳನ್ನ ಪರಿಶೀಲನೆ ನಡೆಸಿದ್ದು ಅವರ ಏನು ದೂರನ್ನ ಪಡೆದು ಈಗ ತನಿಖೆಯನ್ನ ನಡೆಸಿದ್ದಾರೆ. ಏನು ಕುಟುಂಬಸ್ಥರು ಏನು ತಮ್ಮ ತಂದೆಗೆ ಏನು ಮಗಳು ಹೇಳಿಕೆ ಏನಾಗಿದೆ, ತಮ್ಮ ತಂದೆಗೆ ಜಾತಿ ನಿಂದನೆ ಮಾಡ್ತಿದ್ರು, ಅವರ ಕೆಲಸಕ್ಕೆ ಅಡ್ಡಿಯನ್ನ ಮಾಡ್ತಾ ಇದ್ರು. ಈ ಹಿನ್ನೆಲೆ ಅವರು ಬೇಸರವಾಗಿದ್ರು. ಯಾವಾಗ್ಲೂ ಸಹ ಏನು ಅವರು ಮನೆಗೆ ಬಂದ ತಕ್ಷಣ ಒಂಥರ ಬೇಜಾರಲ್ಲಿ ಇದ್ರು. ಈ ಹಿನ್ನೆಲೆ ಒಂದು ಘಟನೆ ನಡೆದಿರುವಂತ ಸಾಧ್ಯತೆ ಇದೆ. ಜಾತಿ ನಿಂದನೆ ಮಾಡಿ ಈ ಒಂದು ನಮ್ಮ ತಂದೆಗೆ ಸಾವಿನ ಏನು ಕಾರಣವಾಗಿರ್ಬೋದು. ಈ ಬಗ್ಗೆ ತನಿಖೆ ನಡೆಸಬೇಕು, ನಮಗೆ ನ್ಯಾಯ ನೀಡಬೇಕು ಎಂಬುದು ಅವರ ಕುಟುಂಬಸ್ಥರ ಆಗ್ರಹವಾಗಿದೆ. ಎಸ್ ಸರ್, ಥ್ಯಾಂಕ್ ಯು ರಾಮ್ ಪ್ರಸಾದ್, ನಿಮ್ಮ ಡೀಟೇಲ್ಸ್ಗಾಗಿ.